ಕರ್ನಾಟಕ ರಾಜ್ಯ ಕಮ್ಮಾರ ಸಂಘದ ವತಿಯಿಂದ ವಾರ್ಷಿಕ ಸಾಮಾನ್ಯ ಸಭೆ. ನಮಸ್ಕಾರ ವೀಕ್ಷಕರೇ, ನೋಡ್ತಿದ್ರ ತೋವಿನಕೆರೆ ಸುದ್ದಿಗಳು. ಕರ್ನಾಟಕ ರಾಜ್ಯ ಕಮ್ಮಾರ ಸಂಘದ ವತಿಯಿಂದ ದಾವಣಗೆರೆಯಲ್ಲಿ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಡೆಸಿದ್ದು, ಸಮುದಾಯದ ಅಗಲಿದ ವ್ಯಕ್ತಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಪಾವತಿಯಾದ ಸ್ಥಾನಗಳಿಗೆ ಮರು ಆಯ್ಕೆ ನಡೆಯಿತು. ನಂತರ ಮಹಾಶರಣ ಕಮ್ಮಾರ ಕಲ್ಯಾಣ ಜಯಂತಿಯನ್ನು ಪ್ರತಿ ವರ್ಷದ ಜನವರಿ 19ರಂದು ನಡೆಸಲು ಸಭೆಯಲ್ಲಿ ಅಂಗೀಕರಿಸಲಾಯಿತು. ಈ ಸಭೆಯಲ್ಲಿ ರಾಜ್ಯದ ಎಲ್ಲ ಭಾಗದ ಒಕ್ಕೂಟದ ಪದಾಧಿಕಾರಿಗಳು ಹಾಜರಿದ್ದರು. ಈ ಸಂದರ್ಭದಲ್ಲಿ ಹನುಮಂತಯ್ಯ, ಕೆಬಿ ನಾಗೇಂದ್ರ, ಕೆಪಿ ಶಿವಣ್ಣ, ಮಂಜುನಾಥ್ ಕಮ್ಮಾರ್, ಹನುಮಂತಯ್ಯ, ಜೆಎಸ್ ಕಮ್ಮಾರ್, ವಿಮಲಪ್ಪ ಕಮ್ಮಾರ್, ನಾಗರಾಜು ಟಿಟಿ, ಗೋವಿಂದರಾಜು ಹಾರ್, ರಘುನಂದನ್ ಟಿಆರ್ ಹಾಗೂ ಮಹಿಳಾ ಘಟಕದ ಸದಸ್ಯರು ಭಾಗವಹಿಸಿದ್ದರು. ಕರೆಯ ಆಕಾರ ಮೈ ತೊಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ಅಕ್ಕರೆಯ ಆಕಾರ ಮೈ ತೊಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ, ಒಳೆದು ಬಾ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಆರ್ಥಿಕ ಪರಿಸ್ಥಿತಿ ತುಂಬ ನನ್ನದು ದಯಾನೀಯ ಸ್ಥಿತಿಗೆ ಬಂದಿದೆ. ಈಗ ನಾನು ಎಲ್ಲಿ ಬೇರೆ ಊರಿಗೆ ಹೋಗೋಕ್ಕಾಗಲ್ಲ. ಭಾಳಷ್ಟು ಜನ ಏನು ತಗೊಂಡಿದ್ದಾರೆ, ದುರಂಕಾರಿ, ನೀವು ಆಟಿಯೋ ಬರೋಕ್ಕಾಗಲ್ಲ ಬಿಡೋಕೆ ಎಷ್ಟೋ ಜನ ಅಂದಿದ್ದಾರೆ. ಆದರೆ ನನ್ನ ವೈಯಕ್ತಿಕವಾಗಿ ನನಗೆ ಹೋಗೋಕ್ಕಾಗಲ್ಲ. ಉದಾಹರಣೆಗೆ ಏನು ಬಸವ ಕಲ್ಯಾಣ ಅಂದರೆ ನಾನು ವಿಚಾರ ಮಾಡ್ತೀನಿ, ಯಾಕಂದರೆ ನನ್ನದೇ ಆದ ಒಂದು ಇದಿದೆ, ನನಗೆ ಆಗಲ್ಲ, ಹೊಂದ್ಕೊಳಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ನಾನು ಆಗ ಪ್ರಾರಂಭದಿಂದ ಹಿಡಿದು ತುಮಕೂರಿನಾಗ ಅವ್ರು ಏನು ಮಾಡಿದ್ರು ಅವಾಗಲಿಂದನೂ ಅವಾಗ ಏನು ತಾತ್ಕಾಲಿಕವಾಗಿ ಮಾಡಬೇಕಾಯಿತು ಮಾಡಿದರು. ಒಂದು ಗೌರವಾಧ್ಯಕ್ಷನಾಗಿ ನಾನು ಏನು ಮಾಡಬೇಕು, ನನ್ನ ಒಂದು ಇದು ಅಳಿಲು ಸೇವೆ ನಾನು ಮಾಡಿದ್ದೀನಿ. ನಾನು ಹೇಳ್ಕೊಳಕ್ಕೆ ಹೋಗಲ್ಲ, ನಂದು ಅಳಿಲು ಸೇವೆ ಮಾಡಿದ್ದೀನಿ. ಈಗ ನನಗಿನ್ನ ಹೆಚ್ಚಿನ ಬುದ್ಧಿವಂತರಿದ್ದೀರಾ, ಯುವಕರಿದ್ದೀರಾ, ಅದನ್ನು ಇನ್ನೂ ಮುಂದಕ್ಕೆ ತಗೊಂಡು ಹೋಗುವಂಥ ಒಂದು ಮನೋಸ್ಥಿತಿ ನಿಮ್ಮಲ್ಲಿದೆ. ದಯವಿಟ್ಟು ನನಗೆ ಈ ವಯಸ್ಸಿನಲ್ಲಿ ನನ್ನ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿ ಬೇರೆ ಯಾವುದೇ ಜಿಲ್ಲೆ, ನಾನು ಆಲ್ರೆಡಿ ಒತ್ತಾಯ ಮಾಡಿದ್ದೀನಿ, ನೀವು ಬರೀ ತುಮಕೂರು, ಬೆಂಗಳೂರು, ಚಿತ್ರದುರ್ಗ, ಬಳ್ಳಾರಿ ಇಷ್ಟೇ ಈ ಪ್ರಾಂತ ಬೇಡ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದ್ದಾವೆ ಎಲ್ಲ ಜಿಲ್ಲೆಯಲ್ಲಿ ವಿದ್ಯಾವಂತರಿದ್ದಾರೆ, ಎಲೆ ಮರೆ ಕಾಯಿಗಳಿದ್ದಾರೆ, ಅವರಿಗೆ ಪ್ರಾಶಸ್ತ್ಯ ಕೊಟ್ಟು ಅವರಿಗೆ ಕೊಟ್ಬಿಟ್ಟು ಆಯಾ ಜಿಲ್ಲೆ ಅವರೇ ಆಯ್ಕೆ ಮಾಡಬೇಕು. ನನ್ನ ವೈಯಕ್ತಿಕ ಬಳ್ಳಾರಿ ಜಿಲ್ಲೆ ಅಂದರೆ ಬಳ್ಳಾರಿ ಜಿಲ್ಲೆ ಮಾಡಿರಿ, ವಿಜಯನಗರ ಜಿಲ್ಲೆ ಅಂದರೆ ವಿಜಯನಗರ ಮಾಡಲಿ, ತುಮಕೂರವ್ರು ಮಾಡಲಿ, ಬೀದರ್ವ್ರು ಮಾಡಲಿ, ಒಬ್ಬೊಬ್ಬರು ಆಯ್ಕೆ ಮಾಡಿ ಹೊಸದಾಗಿ ಒಂದು ಪುನರಾರಚನೆ ಮಾಡಬೇಕಂತ ನನ್ನ ವೈಯಕ್ತಿಕ ಕಳಕಳಿ. ದಯವಿಟ್ಟು ಈಗ ಅಧ್ಯಕ್ಷರ ಸಮ್ಮುಖದಲ್ಲಿ ನಾನು ಕಾರ್ಯದರ್ಶಿ ಅವರಿಗೆ ನನ್ನ ರಾಜೀನಾಮೆ ಪತ್ರವನ್ನು ಕೊಡ್ತಿದ್ದೀನಿ. ಆದರೂ ಸಹ ನಾನು ಪ್ರತ್ಯಕ್ಷವಾಗಿ ಬರೋಕ್ಕಾಗಿಲ್ಲ ಅಂದರೆ ಅಪ್ರತ್ಯಕ್ಷವಾಗಿ ಅಂದರೆ ಇಂಡೈರೆಕ್ಟಾಗಿ ಆದರೂ ನನ್ನ ಯಾವಾಗಲೂ ನನ್ನ ಮನಸ್ಸು, ನನ್ನ ಹೃದಯ ಮಿಡಿಯುತ್ತೆ. ಸಂಘದ ಶ್ರೇಯೋಭಿವೃದ್ಧಿಗಾಗಿ ನಾನು ಪರೋಕ್ಷವಾಗಿ ನಾನು ಅದನ್ನು ಮುಂದಕ್ಕೆ ಹೋಗ್ಬೇಕು ಅಂದಾಗ ನಾವು ಒಂದು ಕೆಲಸ ಬಿಡಬೇಕು, ಒಂದು ಆದಾಯ ಬಿಡಬೇಕು, ಒಂದು ನೋವನ್ನು ತಗೋಬೇಕು, ಒಂದೊಂದಿಗೆ ಹೋಗ್ಬೇಕು. ಅದರಿಂದ ದಯಮಾಡಿ ಈ ಥರದ್ದು ಮಾಡಿದಾಗ ಅಜ್ಜಿಗೆ ತುಂಬ ಖುಷಿ ಆಯಿತು. ಆಮೇಲೆ ಅಜ್ಜಿ ಊರಿಗೆ ಕರ್ಕೊಂಡೋದು ನಮ್ಮನ್ನು, ಅವ್ರು ಗಂಜಿಯಾಳು ಕರ್ಕೊಂಡೋಗಿ ಒಂದಿಷ್ಟು ರೊಟ್ಟಿ ಕೊಟ್ಟು ನಮಗೆಲ್ಲ ಉತ್ತರಿಸಿ ಕಳಿಸ್ಕೊಟ್ರು. ಅಜ್ಜಿ ಕಣ್ಮರ ಎಷ್ಟು 2 ವರ್ಷ ಆಯ್ತಾ? 2 ವರ್ಷ ಆಯ್ತು ನೋಡಿ. ಅಂಥವ್ರು 113 ವರ್ಷ ನೋಡಿದ್ದ ಅಜ್ಜಿನೇ ನಾವು. ಹಾಗೆ ನಾವು ಹಿರಿಯನ್ನ ಗೌರವಿಸಬೇಕು ಅಂತ ಒಂದು ಮಾತಿಗೆ ಹೇಳ್ತಾ ಇದ್ದೀನಿ. ಅದೇ ಥರ ಅನೇಕ ಜನಕ್ಕೆ ನಾವು ಆ ಥರ ಮಾಡ್ಕೊಂಬಂದಿದ್ದು ನಮ್ಮ ಒಕ್ಕೂಟ. ಈ ಒಕ್ಕೂಟ ಏನಾಗಿದೆ ಅಂದರೆ, ನಮ್ಮ ಸಂಘದಿಂದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ. ಬಳ್ಳಾರಿನಲ್ಲಿ ನಮ್ಮ ಸಂಬಂಧ ಅಲ್ಲ, ರಕ್ತ ಸಂಬಂಧಿಗಳು ಅದೆಲ್ಲ ಬಡವರು, ಅಣ್ಣ ಹಿಂಗಿದೆ ಸರಿ ಅಧ್ಯಕ್ಷ ಪರ್ಮಿಷನ್ ತಗೊಂಡು ಅವ್ರನ್ನ 8ನೇ ಕ್ಲಾಸ್ನಿಂದ ಇವತ್ತು ಪ್ಯಾರಾಮೆಡಿಕಲ್ ಓದಿಸ್ತಾ ಇದೀವಿ 5-6 ವರ್ಷದಿಂದ. ಅವ್ರ ತಂಗಿ ಇವತ್ತು ಸೆಕೆಂಡ್ ಇಯರ್ PUC ಓದ್ತಾ ಇದ್ದೀವಿ. ಪ್ರತಿ ತಿಂಗಳು 1,000-2,000 ಹಿಂಗೆ ಕೊಡ್ತಾನೆ ಇದೀವಿ. ಗೊತ್ತೇ ಆಗಲ್ಲ. ನಾವು ಪ್ರೈವೇಟ್ ಸ್ಕೂಲ್ ಹೋಗ್ಬೇಕಂದ್ರೆ ಬೇಡ, ನಮ್ಮ ಕೈಲಿ ಆಗಲ್ಲ, ಶಕ್ತಿ ಇಲ್ಲ. ನಮ್ಗೆ ಯಾರು ನಿಮ್ಮ ಹತ್ರ ಇಸ್ಕೊಂಡಿಲ್ಲ, ಸರ್ಕಾರ ಕೊಟ್ಟಿಲ್ಲ. ನಾವುಗಳೇನೋ ದೇಣಿಗೆ ಹಾಕೊಂಡು ಮಾಡಿ ಈ ಥರ ಆ ಒಂದು ಮನೆಯಲ್ಲಿ 3 ಜನ ಓದ್ತಾ ಇದ್ದಾರೆ. ಅವರಿಗೆ ಹೋದ ವರ್ಷ ನಮ್ಮ ನಿಟ್ಟಳಿನಲ್ಲಿ 3 ಜನ ಮಕ್ಕಳಿಗೆ ಮತ್ತು ತಂದೆ ತಾಯಿಗೆ ಸನ್ಮಾನ ಮಾಡ್ತಕ್ಕಂಥ ಕೀರ್ತಿ ನಮ್ಮ ಒಕ್ಕೂಟಕ್ಕಿದೆ. ಅದೇ ಥರ ನಿಮ್ಮ ಊರಿನಲ್ಲಿ ದಾವಣಗೆರೆ ಇರ್ಬೋದು, ಗಂಜಾಳ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಆಯಾ ತಾಲೂಕಿನಲ್ಲಿ ಒಂದೊಂದು ಮಗುನ ಹುಡ್ತೀವಿ. ಇವತ್ತು ಆ ಒಂದು ಮಗು ಪ್ಯಾರಾಮೆಡಿಕಲ್ ಹೋಗಿರೋದು, ಇವತ್ತು ಕೋರ್ಟಲ್ಲಿ ಕೇಸ್ ಇದೆ ಅವ್ರ ತಂದೆದು. ಆ ಹುಡುಗಿ ಅಂಕಲ್ ನಾನು ಮಾತಾಡ್ತಾ ಇದ್ದೀನಿ, ಲಾಯರಿಗೆ ಮಾತಾಡಿದ್ದೀನಿ,
ಅಲ್ಲ ಅಷ್ಟು ಶಕ್ತಿ ಬಂತು ನನಗೆ ಖುಷಿ ಆಗ್ತಾ ಇದೆ. ಲಾಯರಿ ಕೊಟ್ಟು ನಾನು ಮಾತಾಡಿದೆ.